ಸೊ ಆ ಚಾನಲ್ ಹುಡುಗಿ ಇವತ್ ನನ್ ಜೊತೆ ಅದಾಳ ನೋಡ್ರಿ. ಸೊ ತಿಂಡಿ ಮೈಯಾಗಿಂದ ಏನಂತದಾಳು ದರಿದ್ರ ನನ್ ಮಕ್ಳು ಅವ್ರ ಮನಿ ಹೆಣ್ಮಕ್ಳು ಎಲ್ಲೆಲ್ಗಾರ ಹೋದಂಗ ಅನಿಸ್ತೈತಿ. ಹಂಗೆ ಬಿದ್ದಿದಾವೆ ರೋಡ್ಗಳೆಲ್ಲ ನೋಡಕ್ ಆಗಲ್ಲ. ಕಲ್ಬುರ್ಗಿ ಹುಡುಗಿ ಅಂತ ಹೇಳಿ ನಿಮ್ಗೆ ಎಲ್ಲ ಗೊತ್ತಿದ್ದೇ ಐತಿ. ಜಸ್ಟ್ ಇವಾಗ ನಾನು ಎಲ್ಲಿದ್ದೀನಿ ಅಂತಂದ್ರೆ ಶಾರ್ಪ್ 5 o'clock ನಾನು ಮೆಜೆಸ್ಟಿಕ್ ಒಳಗಿದ್ದೀನಿ. ಮೆಜೆಸ್ಟಿಕ್ ಯಾರ ಜೊತೆ ಇದೀನಿ ನಿಮ್ಗೆ ಗೊತ್ತಾಗತೈತಿ. ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ್ ಅಂತ ನೀವ್ ಎಲ್ಲಾರು ನೋಡೇ ಇರ್ತೀರಿ. ಸೊ ಆ ಚಾನಲ್ ಹುಡುಗಿ ಇವತ್ ನನ್ ಜೊತೆ ಅದಾಳ ನೋಡ್ರಿ. ಸೊ ನಾವ್ ಇವತ್ತು ಇಲ್ಲಿ ಯಾಕಿದೀವಿ ಅಂತಂದ್ರ ಮೆಜೆಸ್ಟಿಕ್ ಶಾರ್ಪ್ 5 o'clock ಹಿಂಗೈತಿ, ಇಷ್ಟು ಕ್ರೌಡ್ ಕಾಣಕತೈತಿ. ರಾತ್ರಿ 12 ಗಂಟೆಗೆ ಹೆಂಗ್ ಕಾಣಿಸ್ತೈತಿ ನೋಡಿರಿ. ಸಮ್ ಪೀಪಲ್ಸ್ ನೋಡಿರ್ತೀರಿ, ಕೆಲವೊಬ್ರು ನೋಡಿರಂಗಿಲ್ಲ. ಸೊ ನೋಡದೇ ನೋಡಿರೋರು ಎಲ್ಲಾರು ಇನ್ನೊಂದ್ಸಲಿ ನೋಡ್ರಿ, ನೋಡದೇ ಇರೋರು ಇನ್ನೊಂದ್ಸಲಿ ನೋಡ್ರಿ. ಅಂಡ್ ಇಲ್ಲಿ 12 ಗಂಟೆವರೆಗೂ ನಾನು ಯಾಕೆ ವಿಡಿಯೋ ಮಾಡ್ಬೇಕು ಅಂತ ವಿಚಾರ ಮಾಡೀನಿ ಅಂತಂದ್ರೆ ಬಹಳಷ್ಟು ಜನ ಬಹಳಷ್ಟು ಮಂದಿ ಮಾತಾಡ್ತಾರ ರಾತ್ರಿ 12 ಗಂಟೆ ಆದ್ಮೇಲೆ. ರಾತ್ರಿ 10 ಗಂಟೆ ಮೇಲ್ಪಟ್ಟು ಇಲ್ಲಿ ಯಾರು ಓಡಾಡಕ್ ಆಗಲ್ಲ, ತುಂಬಾ ಭಯಾನಕ ಘಟನೆಗಳು ನಡೀತಾವ. ಸೊ ಅನ್ನೋ ಒಂದು ಪ್ರಚಾರ ಐತಿ. ಅದು ಪ್ರಚಾರನ ಅಪಪ್ರಚಾರನ ಅಂತ ನಾನು ಕಂಡಿಡಿಬೇಕಂತ ಹೇಳಿ ಈ ವಿಡಿಯೋನ ಇವತ್ತು ಮಾಡ್ಲತ್ತೀನಿ. ರಾತ್ರಿ 12 ಗಂಟೆವರೆಗೂ ನಾನು ವಿಡಿಯೋ ಒಬ್ಬಕ್ಕೆ ಮಾಡಕ್ ಸಾಧ್ಯ ಇಲ್ಲ. ನಮ್ಮ ಏನಂತಾರ ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ್ ವರ್ಷಿಣಿ ಅವ್ರ ಜೊತೆ ನಾನು ಕಂಟಿನ್ಯೂ ವಿಡಿಯೋನ ಮಾಡ್ಬೇಕು. ಅವ್ರಿಗೆ ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಆಗೈತಿ, ಎಕ್ಸ್ಪೀರಿಯನ್ಸ್ ಗೈನ ತಗೊಂಡ್ರೆ ಸ್ವಲ್ಪ ಹೆಲ್ಪ್ ಆಗ್ತೈತಿ ಅಂತ ಹೇಳಿ ಅವ್ರ ಜೊತೆ ನಾನು ವಿಡಿಯೋ ಮಾಡಕ್ಕೆ ಏನು ಇಲ್ಲ. ಸಪೋರ್ಟ್ ಮಾಡ್ರಿ ಗೈಸ್. ನನ್ಕಿನ ಡಬಲ್ ಐತೆ. ಹಂಗೇನಿಲ್ಲ ಯಾಕಂತಂದ್ರೆ ಔಟ್ಸೈಡ್ ಇನ್ಸೈಡ್ ಎಕ್ಸ್ಪೀರಿಯನ್ಸ್ ನನಗಿದ್ರೆ ಔಟ್ಸೈಡ್ ಎಕ್ಸ್ಪೀರಿಯನ್ಸ್ ಜವಾರಿ ಹುಡುಗಿಗೆ ಐತಿ. ಸೊ ಹಾಗಾಗಿ ಇವತ್ತಿನ ಮೆಜೆಸ್ಟಿಕ್ ಪ್ರಪಂಚನ ನಿಮ್ ಮುಂದೆ ತೋರ್ಸೋ ಸಲಿಂದ ಈ ವಿಡಿಯೋನ ಮಾಡತ್ತೀವಿ ಗೈಸ್. ಸೊ ಇನ್ನ ಯಾರೆಲ್ಲ ನಮ್ಮ ಚಾನಲ್ ಇನ್ನ ಯಾಕೆ ತಡ ಮಾಡ್ತೀರಾ ಇವಾಗ್ಲೇ ಗೈಸ್? ಆಗಿದ್ರೆ ಇನ್ನೇನಕ್ಕೆ ತಡ ಮಾಡ್ತಾ ಇದ್ದೀರಾ? ರೇಷ್ಮಾ ಕಲ್ಬುರ್ಗಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನೀವು ಕೂಡ ಇನ್ನ ತಡ ಮಾಡಕ್ ಹೋಗ್ಬೇಡ್ರಿ. ಜವಾರಿ ಹುಡುಗಿ ಯೂಟ್ಯೂಬ್ ಚಾನಲ್ ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಿಂಗೆ ಸಪೋರ್ಟ್ ಮಾಡ್ರಿ ಗೈಸ್. ಥ್ಯಾಂಕ್ ಯು. ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಇದು ಈ ಪ್ಲೇಸ್ ಯಾವುದು ಅಂತಂದ್ಗೇಸಿಂದ ನೀವು ಎಲ್ಲರೂ ಕಮೆಂಟ್ ಹಾಕ್ಬೇಕು. ಯಾರ್ಯಾರು ಬೆಂಗಳೂರಿಗೆ ಬಂದು ಹೋಗಿರಲ್ಲ ಅವರೆಲ್ಲರೂ. ಇದು ನೋಡ್ರಿ ಫುಲ್ಲು ವ್ಯೂ, ಇದು ಈವ್ನಿಂಗ್ ಟೈಮ್ ವ್ಯೂ. ಆ್ಯಂಡ್ ನಾ ಈಗೇನು ಕೆಂಪು ಬಸ್ಗಳು ತೋರಿಸಿದ್ನಲ್ಲ ಅದು ಯಾವ ಪ್ಲೇಸು, ಯಾವ ಊರಿಗೆ ಹೋಗೋ ಬಸ್ಸಲ್ಲಿ ನಿಂದಿರ್ತಾವ ಅಂತೇಳಿ ಕಮೆಂಟ್ ಮಾಡಿರಿ ಗೈಸ್. ಮೆಜೆಸ್ಟಿಕ್ ಅಂದ ತಕ್ಷಣ ಫಸ್ಟ್ ಸ್ಟೆಪ್ ಬರೋದೇ ಈ ಒಂದು ಅಂಡರ್ ಗ್ರೌಂಡ್ ನೋಡ್ರಿ. ಇದು ಫ್ರಂಟ್ ಅಲ್ಲೇ ಇದೆ, ಮೆಜೆಸ್ಟಿಕ್ ಫ್ರಂಟ್ ಅಲ್ಲಿ. ಇದ್ರೊಳಗೆ ಹೋಗಂಬರಿ ಏನೇನೈತಿ ನೋಡ್ಕೊಂಡ್ ಬರೋಣ ಬನ್ನಿ. ನಮ್ಮ ವರ್ಷಿಣಿ ಅವ್ರು ತೋರಿಸ್ತಾರ ನೋಡ್ರಿ ಈ ಒಂದು ಅಂಡರ್ ಗ್ರೌಂಡ್ ಒಳಗೆ ಏನೇನೈತಿ ಅಂತ ಹೇಳಿ. ಗೈಸ್ ಇಲ್ಲಿ ಎಲ್ಲಾ ತರ ಐಟಮ್ ಸಿಗುತ್ತೆ ನಿಮ್ಗೆ. ಏನ್ ಕ್ಲಿಪ್ ಬೇಕಾ, ಆಟ ಸಾಮಾನ್ ಬೇಕಾ, ಬಟ್ಟೆ ಬೇಕಾ, ಶೂ ಬೇಕಾ, ಹಣ್ಣು ಬೇಕಾ, ಎಲ್ಲ ಒಂದ್ರಿಂದ ಒಂದು ನೀವು ಇಲ್ಲಿ ಬಂದ್ಬಿಟ್ರೆ ಒನ್ ಸ್ಟಾಪ್ ಎಲ್ಲ ಸಿಗುತ್ತೆ ನಿಮ್ಗೆ. ನಿಮಗ್ ಪರಿಚಯದವ್ರು ಯಾರಾದ್ರೂ ಇದ್ರೆ ರೆಫರ್ ಮಾಡಿ ಬರ್ತಾರೆ. ಹೇಳ್ತಿದ್ದೀನಲ್ಲ, ಒನ್ ಸ್ಟಾಪ್ ಬಂದ್ಬಿಟ್ರೆ ಎಲ್ಲ ಸಿಗುತ್ತೆ, ತರಕಾರಿ ಒಂದ್ಬಿಟ್ಟು. ಇದು ಅಂಡರ್ ಗ್ರೌಂಡ್ ತರ ಅನ್ಸ್ತಾನೆ ಇಲ್ಲ. ಇದು ಯಾವ್ದೋ ಒಂದು ಫಾರಿನ್ ಇದು ತರ ಅನ್ಸಾಕತ್ತಿಲ್ಲ ಫೀಲ್. ಆಕ್ಚುಲಿ ಏನಂದ್ರೆ ಮುಂಚೆ ಇಲ್ಲಿ ಮಟ್ಟ ಇತ್ತು, ಇಷ್ಟೇ ಜಾಗ ಇತ್ತು. ಬಟ್ ಇವಾಗ ಒಂದ್ ಸ್ವಲ್ಪ ಅಡಲ್ ಮಾಡಿದ್ದಾರೆ. ಆಮೇಲೆ ಹೊರಗಡೆನೂ ಅಷ್ಟೇ ಬೀದಿ ವ್ಯಾಪಾರಿಗಳು ಗೈಸ್, ನಿಜವಾಗ್ಲೂ ಇವತ್ ನೋಡ್ದೆ ನಾನು ಇದೊಂದು ಹೇಳ್ಬೇಕು ಅನ್ಸ್ತಾ ಇದೆ. ಏನಂತಂದ್ರೆ ಬೀದಿ ವ್ಯಾಪಾರಿಗಳಲ್ಲೆಲ್ಲ ಕುತ್ಕೊಂಡು ಪಾಪ ಬಟ್ಟೆಗಳೆಲ್ಲ ಅದು ಇದು ಮಾರ್ತಾ ಇದ್ರು. ಅದ್ರೆಲ್ಲ ಕೂಡ ತೆಗಿಸ್ಬಿಟ್ಟವ್ರೆ ಗೈಸ್. ರೋಡ್ ಮಾಡ್ಬೇಕಂತ ತೆಗ್ಸಿದಾರೆ. ಇಲ್ಲಿ ಅಷ್ಟೇ ಅಲ್ಲ, ಮಲ್ಲೇಶ್ವರಂ ಮತ್ತೆ ಮೇನ್ ಮಾರ್ಕೆಟ್ ಗಳಲ್ಲಿ ಬೀದಿ ವ್ಯಾಪಾರಿಗಳು ಇವಾಗ ವ್ಯಾಪಾರ ಮಾಡ್ತಾ ಇಲ್ಲ. ಬೀದಿ ವ್ಯಾಪಾರಿಗಳು ಎಲ್ಲಿ ಹೋದ್ರು ನಮಗ್ ಇನ್ನ ಗೊತ್ತಿಲ್ಲ. ಅದನ್ನು ಸರ್ಚ್ ಮಾಡೋ ಮುಂದಿನ ವಿಡಿಯೋ ಒಳಗ. ಬಟ್ ಈಗ ಸದ್ಯಕ್ಕರ ಈ ಅಂಡರ್ ಗ್ರೌಂಡ್ ನೋಡ್ರಿ ಅಷ್ಟೇ. ನಮಗ್ ನೋಡಿದ್ರೆ ಇವ್ರಿಗೆ ಚುಯ್ಯ ಅಂತ ಅನಿಸ್ತದ. ಹಾರ್ಮೋನ್ಸ್ ಗಳು ಹೆಂಗ್ ಮಾಡ್ತಾವ ನೋಡು ಹುಡುಗರು. ಕುಂಡ್ಯಾಗ ಕಡಿತದವ್ರಿಗೆ ಮುಚ್ಚಳೆ ಮಕ್ಳಿಗೆ ಬರ್ತದ ಬಾಯಾಗ. ನನಗ ಅಫ್ಕೋರ್ಸ್ ಕಡಿತೈತಿ, ಅದ್ರ ಸಂದ ಹಂಗ್ ಮಾಡ್ತಾರ. ಹೆಣ್ಮಕ್ಳು ಫೋನ್ ಹಿಡಿಬಾರ್ದು, ವಿಡಿಯೋ ಮಾಡ್ಬಾರ್ದು, ಪಬ್ಲಿಕ್ ಒಳಗ್ ಮಾತಾಡ್ಬಾರ್ದು. ಮಾತಾಡಿದ್ರೆ ಅವ್ರಿಗೆ ಏನೋ ಒಂಥರ ಅವ್ರ ಮನೆ ಹೆಣ್ಮಕ್ಳು ಎಲ್ಲೆಲ್ಗಾರ ಹೋದಂಗ ಅನಿಸ್ತೈತಿ. ಸೊ ನಾವ್ ಅಲ್ಲಿ ಫ್ರಂಟ್ ಇಂದ ಬ್ಯಾಕ್ ಸೈಡ್ ಬಂದಿವಿ ನೋಡಿ. ಮುಖನ ತೋರ್ಸಕ್ ಈ ಕಡೆಯಿಂದ ಫ್ರಂಟ್ ಅಲ್ಲೇ ನಿದ್ವಿ ಅಲ್ಲ, ಆ ಫ್ರಂಟ್ ಇಂದ ಈ ಕಡೆ ಬ್ಯಾಕ್ ಸೈಡ್ ಬಂದಿವಿ ನೋಡ್ರಿ. ಬ್ಯಾಕ್ ಸೈಡ್ ತೋರಿಸ್ತೀವಿ. ಇಲ್ಲಿನೆಲ್ಲ ಫುಲ್ ಲಾಸ್ಟ್ ಟೈಮ್ ನಾನು ಬಂದಾಗ ಎಲ್ಲ ರೋಡ್ ಎಲ್ಲ ಕೆದರಿಗೇಸಿಂದ ಇದ್ ಮಾಡ್ಬಿಟ್ಟಿದ್ರು. ಬಟ್ ಇವಾಗ ಏನೋ ಮಾಡ್ದಂಗ್ ಕಾಣಿಸ್ತಾರ. ರೋಡ್ ಮಾಡಿದಾರೆ. ಆಕ್ಚುಲಿ ಕೆಲಸ ಬೇಗನೆ ಮುಗ್ಸ್ಯಾರ. ಹಂಗೆ ತಿರ್ಗಾಡ್ತಾರಲ್ಲಕ್ಕ. ಬಟ್ ಇಲ್ಲಿ ತುಂಬಾ ಜನಗಳು ಓಡಾಡೋ ಕಡೆ ಬೇಗ ಬೇಗ ಕೆಲಸಗಳು ಆಗ್ಬೇಕು. ಆಗಿಲ್ಲ ಅಂತಂದ್ರೆ ಆಮೇಲೆ ಇಲ್ದೇ ಇರೋ ಪ್ರಾಬ್ಲಮ್ಸ್ ಗಳೆಲ್ಲ ಕ್ರಿಯೇಟ್ ಆಗ್ಬಿಡ್ತೈತಿ. ಸೀರಿಯಸ್ಲಿ ಹೇಳ್ತೀನಿ, ಒನ್ ವೀಕ್ ಬ್ಯಾಕ್ ನಾನು ಬಂದಿದ್ದೆ, ಇಲ್ಲೆಲ್ಲ ಫುಲ್ ಕೆದ್ರಿತ್ತು, ಓಡಾಡಕ್ಕೆ ಜಾಗ ಇರ್ಲಿಲ್ಲ. ಬಟ್ ಒಂದ್ ವೀಕ್ ಅಲ್ಲೇ ಕೆಲಸ ಮುಗ್ಸಾರ ಅಂತಂದ್ರ ಸರ್ಕಾರದವ್ರಿಗೆ ಪರವಾಗಿಲ್ಲ, ಒಳ್ಳೆ ಬುದ್ಧಿ ಕೊಟ್ಟಂತ. ಅವಾಗ ಒಳ್ಳೆ ಬುದ್ಧಿ ಬರ್ತೈತಿ.
ಯಾಕಂದ್ರೆ ನಮ್ಮಂತ ಕ್ರಿಯೇಟರ್ಸ್ ಗಳು ಜಾಸ್ತಿ ಆಗಕತ್ತೀವಲ್ಲ ದಿನದಿಂದ ದಿನಕ್ಕೆ ಸೊ ಅದ್ರ ಸಲಂದೆ. ಅಲ್ಲ ಗೈಸ್ ಏನ್ ಗೊತ್ತಾ, ಆಮೇಲೆ ಇಂಥ ಸಿಟಿಯಲ್ಲಿ ಮಾತ್ರ ಚೆನ್ನಾಗ್ ಆಗೋದು. ಅದೇ ನಮ್ ಊರ್ ಕಡೆ ಹೋಗ್ ನೋಡಿ, ಹಳ್ಳಿ ಕಡೆ ತಿಂಗ್ಳನ್ಗಟ್ಲೆ ವರ್ಷನ್ಗಟ್ಲೆ ಹಂಗೆ ಬಿದ್ದಿದಾವೆ. ರೋಡ್ಗಳೆಲ್ಲ ನೋಡಕ್ ಆಗಲ್ಲ, ಹಂಗೆ ಬಿದ್ದಿದಾವೆ. ಅವ್ ಹಂಗೆ ಬೀಳ್ತವೆ, ಯಾಕಂತಂದ್ರೆ ಅಲ್ಲಿ ಕೇಳೋರಿಲ್ಲ. ಅಲ್ಲಿ ನಮ್ಮೂರ್ ಕಡೆ ಎಲ್ಲ ಹೆಂಗ್ ಗೊತ್ತಾ, ಅವ್ರ ಬಾಯಲ್ಲಿ ನಾಲ್ಗೆನೇ ಇಲ್ಲ. ಸೊ ಅದಕ್ಕೆ ಯಾರು ಕೇಳಲ್ಲ, ಯಾರು ಮಾಡಲ್ಲ. ಅವನಿಗೆ ಬಂದು ಇದು ಮಾಡೋದು. ನನ್ ಜೊತೆ ಒಂದ್ 3 ಇನ್ಸಿಡೆಂಟ್ ನಡೆದಿದೆ. ಏನು ಅಂತಂದ್ರೆ ಬಸ್ ಕಂಡಕ್ಟರ್ ಮತ್ತೆ ಬಸ್ ಡ್ರೈವರ್ಸ್ ಪ್ಯಾಸೆಂಜರ್ಸ್ ಗಳಿಗೆ ಹಿಂಗೆ ಬಾಯಿಗೆ ಬಂದಂಗ್ ಬೈತಾರೆ, ಆದ್ರೂ ಸುಮ್ನೆ ಬೈಸ್ಕೊಂತಾರೆ. ಲಾಸ್ಟ್ ಟೈಮ್ ನನ್ ಜೊತೆ ಅದು ಇನ್ಸಿಡೆಂಟ್ ಆಯ್ತು, ಬಟ್ ನಾನ್ ಸುಮ್ನೆ ಇರ್ಲಿಲ್ಲ, ನಾನ್ ಬೈದೆ ಅವ್ರಿಗೆ. ಬೈದ ತಕ್ಷಣ ಏನಾಯ್ತು ಅಂತಂದ್ರೆ ಸುಮ್ನಾಗ್ಬಿಟ್ರು. ಅದೇ ತರ ಎಲ್ಲರೂ ಧ್ವನಿ ಎತ್ತಿದ್ರೆ ಸುಮ್ನಾಗ್ತಾರೆ. ಇವ್ರು ಯಾರು ಧ್ವನಿ ಎತ್ತಲ್ಲ, ಕೇಳಲ್ಲ, ಕ್ವಶನ್ ಮಾಡಲ್ಲ. ಸೊ ಅದಕ್ಕೆ ಆತರ ಇನ್ಸಿಡೆಂಟ್ ಗಳೆಲ್ಲ ನಮ್ ಕಡೆ ಕಾಮನ್ ಆಗಿ ನಡೀತಿರ್ತಾವ. ಎಂಟ್ರೆನ್ಸ್ ಇಂದ ಎಂಡ್ ಬಂದಿವಿ ನೋಡ್ರಿ ಗೈಸ್ ನಾವು. ಇಷ್ಟೇ ಎಂಡ್, ಈಗ ಇಷ್ಟೇ ಎಂಡ್ ಇದು. ಸೊ ಈ ಕಡೆ ಹೋದ್ರೆ ಆನಂದರಾವ್ ಸರ್ಕಲ್ ಬರುತ್ತೆ ಅನ್ಸುತ್ತೆ. ಆನಂದರಾವ್ ಸರ್ಕಲ್, ರೇಸ್ ಕೋರ್ಸ್ ರೋಡ್. ಈ ಕಡೆ ಅನ್ನಮ್ಮ ಟೆಂಪಲ್ ಬರುತ್ತೆ. ಅಷ್ಟೇ ಗೊತ್ತಿರೋದು ನಮ್ಗೆ. ಇಷ್ಟೇ ಗೊತ್ತಿರೋದು. ಬಟ್ ನಾನ್ ಇಲ್ಲೆಲ್ಲ ಶಾಪಿಂಗ್ ಮಾಡಿದೀನಿ, ಇದೆಲ್ಲ ಏರಿಯಾ ಓಡಾಡಿದೆ, ನನಗೇನು ಹೊಸದಲ್ಲ. ಬನ್ನಿ ತಾತ ಬನ್ನಿ, ನಾವ್ ವಿಡಿಯೋ ಮಾಡಕ್ ಹೋಗಿ ಪಾಪ ತಾತನ್ ಬುದ್ಬಿಟ್ಟೇವಂತೆ. ಮೆಜೆಸ್ಟಿಕ್ ಅಂದ್ರನೆ ಜನ ಅಂದ್ರನೆ ಮೆಜೆಸ್ಟಿಕ್. ಹೌದು, ಜನನ ನೋಡ್ಬೇಕಂದ್ರೆ ಮೆಜೆಸ್ಟಿಕ್. ಮೊದ್ಲು ಮೆಜೆಸ್ಟಿಕ್ ದೊಡ್ಡದ್ ಕಾಣಿಸ್ತಿತ್ತು, ಜನನೇ ಇರ್ತಿರ್ಲಿಲ್ಲ. ಬಟ್ ಇವಾಗ ಜನ ಜಾಸ್ತಿ ಆಗಿದ್ರೆ ಮೆಜೆಸ್ಟಿಕ್ ಚಿಕ್ಕದ್ ಕಾಣಿಸ್ತಾ ಇದೆ ಅಲ್ಲ. ನಾನ್ ಚಿಕ್ಕವರಿದ್ದಾಗೆಲ್ಲ ಹಂಗೆ ಇತ್ತು ಇದು. ಗೈಸ್ ನೀವು ಒನ್ ಟೈಮ್ ಮೆಜೆಸ್ಟಿಕ್ ಬಂದ್ಬಿಟ್ರೆ ಎಲ್ಲಾ ತರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಎಲ್ಲಾ ತರ ನಿಮ್ಗೆ ಬೆಂಗಳೂರು ಬಂತು ಅಂತಂದ್ರೆ ಎಲ್ಲಾ ತರ ಜೀವನನು ನಿಮ್ಗೆ ಕಲ್ಸ್ಕೊಟ್ಬಿಡುತ್ತೆ. ಬೆಂಗಳೂರು ಹೆಂಗೆ, ಬೆಂಗಳೂರು ಏನು ಅಂತಂದ್ರೆ ಜೀವನನ ಕಲ್ಸ್ಕೊಡ್ತಕ್ಕಂತ ಒಂದು ಪಾರ್ಟ್. ಅನ್ನದ ಬೆಲೆ, ದುಡ್ಡಿನ ಬೆಲೆ, ಬಟ್ಟೆ ಬೆಲೆ, ಪ್ರತಿಯೊಂದು ಕೂಡ ಪ್ರತಿಯೊಂದು ಕೂಡ ಕಲ್ಸುತ್ತೆ. ಬಟ್ ಇದೆಲ್ಲ ಬೇಡ ಇವಾಗ. ವರ್ಷಿಣಿ, ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ಯಾ ಫಸ್ಟ್ ಟೈಮ್ ಬೆಂಗಳೂರು ಬಂದಾಗ? ನಾನ್ ಫಸ್ಟ್ ಟೈಮ್ ಬೆಂಗಳೂರು ಬಂದಾಗ ತುಂಬಾನೇ ಎಕ್ಸ್ಪೀರಿಯನ್ಸ್ ಆಗಿದೆ ಆಕ್ಚುಲಿ. ಯಾಕಪ್ಪ ಅಂತಂದ್ರೆ ಯಾವಾಗಾದ್ರೂ ಅನ್ಸಿದ್ಯಾ ಯಾಕಪ್ಪ ಬಂದೆ ಅಂತ? ಯಾವಾಗೂ ಅನ್ಸಿಲ್ಲ ನನಗೆ ಯಾಕಪ್ಪ ಬಂದಿದ್ದೀನಿ ಅಂತ. ಯಾಕೆ ಅನ್ಸಲ್ಲ ಅಂದ್ರೆ ನಾನು ಏನೇ ಬರ್ಲಿ ಧೈರ್ಯದಿಂದ ಫೇಸ್ ಮಾಡ್ತೀನಿ. ಅದೇನೋ ಗೊತ್ತಿಲ್ಲ ನನ್ಗೆ, ಧೈರ್ಯದಿಂದ ಫೇಸ್ ಮಾಡ್ತೀನಿ. ಆಲ್ಮೋಸ್ಟ್ ನೀವು ನನ್ನ ವಿಡಿಯೋಸ್ ಎಲ್ಲ ನೋಡಿದ್ರೆ ರೋಡ್ ಸೈಡ್ ಅಲ್ಲಿ ಜನ, ಐ ಮೀನ್ ಒಂದ್ ಹೆಣ್ಮಗಳು ನಿಂತಾಗ ಯಾವ ರೀತಿ ನಡೆಯುತ್ತೆ ಅಂತಾನು ತೋರಿಸಿದೀನಿ. ಓಕೆನಾ, ಒಬ್ಳೇ ಹೋಗ್ಬಿಟ್ಟು ಅದೇ ಮೆಜೆಸ್ಟಿಕ್ ಅಲ್ಲಿ ಯಾವ ತರ ದಂಧೆ ನಡೆಯುತ್ತೆ ಅಂತಾನು ತೋರಿಸಿದೀನಿ. ಸೊ ಇವಾಗ ನಾವ್ ಇವತ್ ಬಂದಿರೋದು ನೈಟ್ ಪ್ರಪಂಚ ಯಾವ ತರ ಇರುತ್ತೆ. ಸೊ ನಾನು ರೇಷ್ಮಾ ಅಕ್ಕ ಬಂದಿದೀವಿ, ಪ್ರಪಂಚ ನೋಡೋಣ ಬನ್ನಿ, ತೋರ್ಸೋಣ. ಇನ್ನು ಬೇಜಾನಿದೆ ಗುರು, ನೋಡೋಣ ಬನ್ನಿ. ನಾವು ನೋಡಿಲ್ಲಲ್ಲ, ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ ಬಿಡೋಣ ನೈಟ್ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ಚಲೋ, ಇವಾಗ ಎಷ್ಟಾಗಿದೆ? 6 ಆಗಿದೆ. ನಿಮ್ಗೆ ಯಾವಾಗಾದ್ರೂ ಅನ್ಸಿದ್ಯಾ ಮೆಜೆಸ್ಟಿಕ್ ಯಾಕಪ್ಪ ಬಂದೆ, ಸಾರಿ ಮೆಜೆಸ್ಟಿಕ್ ಅಲ್ಲ ಬೆಂಗಳೂರು ಯಾಕಪ್ಪ ಬಂದೆ, ಅಥವಾ ಏರಿಯಾಗಳು ನೋಡಿದಾಗ ಈ ಏರಿಯಾ ಹೆಂಗಿದೆ ಅಲ್ಲ ಅಂತ ಅನ್ಸಿದ್ಯಾ? ಇಲ್ಲ ಅನ್ಸಿಲ್ಲ ನನ್ಗೆ. ಯಾಕಂದ್ರೆ ಬಂದ ತಕ್ಷಣ ನನಗೆ ಒಳ್ಳೆ ಜನಗಳು ಸಿಕ್ಬಿಟ್ರು. ಇನ್ನೊಂದೇನಂತಂದ್ರೆ ಜನ ಹೇಗಿದ್ರು ನಾವ್ ಹೇಗ್ ಅಡ್ಜಸ್ಟ್ ಆಗ್ತೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ಎಲ್ಲರ ಜೊತೆ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಕ್ಕೆ ನಮ್ಗೆ ಬೆಂಗಳೂರು ತುಂಬಾ ಚೆನ್ನಾಗಿ ಅನ್ಸಿದೆ. ಯಾಕಂದ್ರೆ ನಾನ್ ನನ್ ದುಡ್ಡಲ್ಲ ಅಲ್ವಾ ಬದುಕ್ತಾ ಇರೋದು. ಅಪ್ಪನ್ ದುಡ್ಡು ಶೋಕಿ ಮಾಡೋರೆಲ್ಲ, ಅಪ್ಪನ್ ದುಡ್ಡು ಇದುವರೆಗೂ ನಾನು ಯೂಸೇ ಮಾಡಿಲ್ಲ. ಬುದ್ಧಿ ಬಂದ್ಮೇಲೆ ಅಪ್ಪನ್ ದುಡ್ಡಲ್ಲಿ ಶೋಕಿ ಮಾಡೋರೆಲ್ಲ ಚೆನ್ನಾಗಿ ಮಾಡ್ತಾವ್ರೆ. ಅದೇ ತಮ್ಮ ದುಡ್ಡಲ್ಲಿ ಶೋಕಿ ಮಾಡಿ ಅಂತ ಹೇಳಿ ಗೊತ್ತಾಗುತ್ತೆ, ಕುಂಡೆ ಅರ್ಧ ಬಾಗ್ಲಿ 100 ಬಾಗ್ಲ ಆಗ್ತದೆ. ಇಲ್ಲ, ನನಗ್ ಬುದ್ಧಿ ಬಂದ್ಮೇಲೆ ನಾನು ಯಾವಾಗ ದುಡಿಯೋಕ್ ಸ್ಟಾರ್ಟ್ ಮಾಡಿದ್ದೀನಿ ಅವಾಗಿಡಿದು ನಮ್ಮ ಅಪ್ಪನ ಹತ್ರ 1 ರೂಪಾಯಿ ಇಸ್ಕೊಂಡಿಲ್ಲ ನಾನು. ಸೊ ಇದುವರೆಗೂ ನಾನು ಬದುಕ್ತಾ ಇದ್ದೀನಿ. ಹಾಯ್ ನಾವ್ ನೋಡಿ ಹಲ್ಲೋ ಅಂದ್ರೆ ಅದಕ್ಕೆ ಕ್ಯಾಮ್ರಾ ತೋರಿಸ್ಬಿಡುತ್ತೆ, ಮುಗೀತು, ಅಲ್ಲಿಗೆ ಸ್ಟಾಪ್ ಆಯ್ತು. ಹೆದರ್ಕೊಳ್ಳಲ್ಲ ನಾವು. ಇನ್ನೊಂದ್ ಸೊ ಎಲ್ಲಿದ್ದೆ ನನ್ನ ಟಾಪಿಕ್, ಬುದ್ಧಿ ಯಾವಾಗ ನಾನು ದುಡಿಯಕ್ ಸ್ಟಾರ್ಟ್ ಮಾಡ್ದೆ ಅವಾಗ ಹಿಡಿದು ನಾನು 1 ರೂಪಾಯಿನೂ ಇಸ್ಕೊಂಡಿಲ್ಲ ಮನೇಲಿ. ಇದುವರೆಗೂ ನನ್ನ ದುಡ್ಡಲ್ಲಿ ನನ್ನ ಖರ್ಚಲ್ಲೇ ನಾನು ಬದುಕ್ತಾ ಇರೋದು. ಆದ್ಮೇಲೆ ನಾನು ದಿಮ್ಮಕ್ಕಿರ್ಲಿಲ್ಲ ಅಂದ್ರೆ ಇನ್ನೇನಿರ್ತೈತಪ್ಪ, ಜಾಸ್ತಿನೇ ಇರುತ್ತೆ. ಸೊ ನಾನು ಎಲ್ಲೋ ಹೋದ್ರು ಚೆನ್ನಾಗಿ ಅಡ್ಜಸ್ಟ್ ಆಗ್ತೀನಿ. ಸೊ ಯಾವ್ದು ನನ್ಗೆ ಕಷ್ಟ ಅಂತ ಅನ್ಸಲ್ಲ, ಯಾಕಂದ್ರೆ ಚಿಕ್ಕ ವಯಸ್ಸಲ್ಲೇ ನಾನು ಕಷ್ಟ ನೋಡ್ಬಿಟ್ಟಿದ್ದೀನಿ. ಆಮೇಲೆ ಉತ್ತರ ಕರ್ನಾಟಕದವ್ರ ಅಂದ ತಕ್ಷಣ ಎಲ್ಲಾ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಯಾಕಂದ್ರೆ ಹುಟ್ಟಿನಿಂದಾನೇ ಕಷ್ಟ ನೋಡಿರ್ತೀವಿ ನಾವು, ಬಡತನ ನೋಡಿರ್ತೀವಿ, ಪ್ರತಿಯೊಂದನು ಅನುಭವ ಆಗಿರುತ್ತೆ ನಮ್ಗೆ. ಚಿಕ್ಕ ವಯಸ್ಸಲ್ಲೇ ಆಗಿರುತ್ತೆ. ನಮ್ಮಪ್ಪ ನಮ್ಮಮ್ಮ ಎಲ್ಲಾ ಕಲ್ಸಿರ್ತಾರೆ ನಮ್ಗೆ. ನಂಗೆ ಎಲ್ಲಾ ಜನ ನೋಡ್ತಾ ಇದಾರೆ, ಏನ್ ಮಾಡ್ತಾ ಇದಾರೆ ಇವ್ರು, ಏನ್ ಮಾಡ್ತಾಳೆ ಅಣ್ಣವ್ರಿಗೆ ಒಂದ್ಸಲಿ ಸಲಾಮ್ ಮಾಡ್ಬಿಡ್ರಿ. ಸ್ಟಾಪ್ ಮಾಡಿ ಗೈಸ್. ನೋಡಿ ಪೊಲೀಸ್ ಅವರು ತಿರುಗಾಡ್ತಿದ್ದಾರೆ. ಪೊಲೀಸ್ ಅವರು ಸ್ಟ್ರಿಕ್ ಆಗ್ಬಿಟ್ಟೈತೆ ಇಲ್ಲಿ. ಮುಂಚೆ ಎಲ್ಲ ಇಲ್ಲ ತಿರುಗಾಡ್ತಾ ಇದಾರೋ ಇಲ್ಲ, ಸ್ಟ್ರಿಕ್ ಆಗ್ಬಿಟ್ಟೈತೆ ಆಕ್ಚುಲಿ. ರೌಂಡ್ಸ್ ಮಾಡ್ತಾ ಇದಾರೆ ಅನ್ಸುತ್ತೆ. ಆಕ್ಚುಲಿ ರೌಂಡ್ಸ್ ನಡೀತಾ ಇದೆ ಹಿಂಗೆ.
ಇದು ಕ್ಯಾಮ್ರಾ ಮೇಲೆ ಗೈಸ್ ನೋಡ್ರಲ್ವಾ, ಇಲ್ಲೆಲ್ಲ ಫಸ್ಟ್ ಮುಂಚೆ ನಾನು ಹಳೆ ವಿಡಿಯೋ ಮಾಡಿದ್ ನೀವು ನೋಡಿರ್ತೀರಾ, ಒಬ್ರು ಪೊಲೀಸರು ನಿಂದಿರ್ತಾ ಇರ್ಲಿಲ್ಲ. ಬಟ್ ಇವಾಗ ನೋಡಿ ಎಷ್ಟೊಂದ್ ಜನ ಪೊಲೀಸರು ತಿರ್ಗಾಡ್ತಾ ಇದಾರೆ. ಅವಾಗ ನಾನ್ ಮಾಡ್ಬೇಕಾದ್ರೆ ಒಬ್ಬ ಪೊಲೀಸು ಇಲ್ಲಿ ಇರ್ತಿರ್ಲಿಲ್ಲ. ಫುಲ್ ಸ್ಟ್ರಿಕ್ ಆಗ್ಬಿಟ್ಟಿದೆ ಗೈಸ್, ನಿಜವಾಗ್ಲೂ ಇವಾಗ ತುಂಬಾ ಸ್ಟ್ರಿಕ್ ಆಗ್ಬಿಟ್ಟಿದೆ. ಫೋನ್ ಹಿಡ್ಕೊಂಡ್ರೆ ಸಾಕು, ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಬ್ಲಾಗ್ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಒಳ್ಳೇದೇ ಆಗಿದೆ, ತುಂಬಾ ಸ್ಟ್ರಿಕ್ ಆಗಿದೆ, ಮೊದಲ ತರ ಎಲ್ಲ ಏನು ಇಲ್ಲ ಇಲ್ಲಿ ನೋಡ್ಬೇಕಂದ್ರೆ. ಆಮೇಲೆ ಏನಪ್ಪಾ ಅಂತಂದ್ರೆ ನನ್ನ ಎಲ್ಲರೂ ಕೆಟ್ಟವ್ರು ಅನ್ಕೊಂಡ್ಬಿಟ್ಟಿದ್ರೆ, ನಾನು ವಿಡಿಯೋ ಮಾಡಿದೀನಲ್ಲ ಎಲ್ಲರೂ ಅಲ್ಲ, ನನ್ನ ಕೆಟ್ಟವಳು ಅನ್ಕೊಂಡಿದ್ರೆ. ಯಾಕಪ್ಪ ಅಂತಂದ್ರೆ ಇವಳೇನಪ್ಪ ಅವ್ರ ಬಗ್ಗೆ ಕೆಟ್ಟದಾಗ ತೋರಿಸ್ತಾವಳೆ ಅಂತ. ನಾನು ಅವ್ರ ಬಗ್ಗೆ ಕೆಟ್ಟದಾಗ ತೋರಿಸಿಲ್ಲ, ಅವ್ರ ಮೇಲೂ ನನ್ಗೆ ಅಭಿಮಾನ ಇದೆ, ಗೌರವ ಇದೆ. ಬಟ್ ಮಾಡೋ ಪ್ಲೇಸ್ ಸರಿ ಇಲ್ಲ ಅಂತ ನಾನು ಹೇಳಿದ್ದು. ವಿಡಿಯೋ ನೀವು ನೋಡಿದ್ರೆ ಗೊತ್ತಾಗಿರುತ್ತೆ. ಇಲ್ಲಿ ಫ್ಯಾಮಿಲಿ ತಿರ್ಗಾಡುತ್ತೆ, ಕಾಲೇಜ್ ಹುಡುಗರು ತಿರ್ಗಾಡ್ತಾರೆ, ಮಕ್ಕಳು ತಿರ್ಗಾಡ್ತಾರೆ. ಅಂತವ್ರ ಮುಂದೆ ಎಲ್ಲ ಆತರ ಎಲ್ಲ ಮಾಡಿದಾಗ ನೋಡಕ್ ಅಸಹ್ಯವಾಗಿರುತ್ತೆ. ಮಾಡೋ ಜಾಗ ಸರಿ ಇಲ್ಲ ಅಂತ ನಾನು ಹೇಳಿದ್ದು. ಮಾಡೋದು ಸರಿ ಇಲ್ಲ, ಅದನ್ನೆಲ್ಲ ಯಾಕೆ ಮಾಡ್ಬೇಕು ಅಲ್ವಾ? ಅವ್ರಿಗೆ ಒಂದು ಗೌರವ ಆದಂತಹ ಸ್ಥಾನ ಇದೆ. ಇವಾಗ ಏನಂತಂದ್ರೆ ಹೌದು ಸ್ಥಾನ ಇದೆ, ಮಾಡ್ಲಿ, ಅವರಿಂದನೇ ರೇಪ್ಗಳು ಕಮ್ಮಿ ಆಗ್ತಿದೆ, ಇಲ್ಲ ಅಂತಾನು ಹೇಳಲ್ಲ ನಾನು. ಬಟ್ ಮಾಡೋ ಜಾಗ ಸರಿ ಇಲ್ಲ. ಇವಾಗ ಅವ್ರ ದೇಹ ಅವ್ರ ಇಷ್ಟ, ಅವ್ರು ಹೇಳ್ಕೊತಾರೆ, ಅವ್ರ ದೇಹ ನಮ್ ಇಷ್ಟ ಅಂತ ಹೇಳ್ಕೊತಾರೆ. ಮಾಡಿ, ನಿಮ್ ದೇಹ ನಿಮ್ ಇಷ್ಟ ಅಲ್ವಾ, ಮಾಡಿ. ಖುಷಿ ಇದೆ. ಏನಪ್ಪಾ ಅಂದ್ರೆ ನೀವು ಮಾಡೋದ್ರಿಂದನೇ ಎಷ್ಟೊಂದು ರೇಪ್ಗಳು ಕಮ್ಮಿ ಆಗ್ತಿದೆ, ಹೌದಲ್ಲಕ್ಕ? ಹೌದು, ತುಂಬಾ ಕಮ್ಮಿ ಆಗ್ತಾ ಇದೆ. ಏನೋ ಕ್ಯಾಮ್ರಾ ಇದಾಯ್ತು. ಇವಾಗ ನೀನು ತಗೋ. ಯಾಕಲ್ಲ ನೀನು ಮಾತಾಡ, ಒಬ್ಬರೇ ಮಾತಾಡೋದಾಗುತ್ತೆ. ಪರವಾಗಿಲ್ಲ, ಮಾತಾಡು. ಸೊ ಯಾಕಂದ್ರೆ ನೀನ್ ಮಾಡಿರೋ ವಿಡಿಯೋ ಅಲ್ವಾ ಅದು. ಸೊ ಅದ್ರದ್ದು ಏನ್ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅದ್ರ ಬಗ್ಗೆ ನೀನ್ ಹೇಳ್ತಾ ಇದ್ದೆ. ಕಮೆಂಟ್ಸ್ ಮಾಡೋರ್ಗೆ ಏನು, ಕಮೆಂಟ್ಸ್ ಮಾಡೋರು ಎಲ್ಲಿದ್ದಾರೆ ಅಂಡ್ ನಾವೆಲ್ಲಿದೀವಿ? 90% ನನಗೆ ಒಳ್ಳೇದೇ ಬಂದಿದೆ. 10% ಜನಕ್ಕೆ ಹೇಳ್ತಾ ಇರೋದು, ಅವ್ರ ಬಗ್ಗೆ ಕೆಟ್ಟದಾಗ ತೋರ್ಸಿದ್ಯಾ ನೀನು, ಹಂಗೆ ಹೆಂಗೆ ಅಂತ. ಸರ್, ನನ್ಗೆ ಎಲ್ಲರ ಮೇಲೂ ಗೌರವ ಇದೆ, ಅವ್ರ ಮೇಲೂ ಗೌರವ ಇದೆ. ಅವ್ರು ಇರೋದ್ರಿಂದಾನೇ ನಮ್ ದೇಶದಲ್ಲಿ ರೇಪ್ಗಳು ಕಮ್ಮಿ ಆಗ್ತಿರೋದು. ಯಾಕಂದ್ರೆ ಅಷ್ಟು ಅವ್ರು ಇದು ಮಾಡಿದ್ರು ಕೂಡ ಎಷ್ಟೊಂದು ರೇಪ್ಗಳು ಆಗ್ತಿವೆ, ನೀವು ನೋಡಿರ್ತೀರ, ಹೌದಲ್ಲಕ್ಕ? ಹೌದು, ದಿನ ಬೆಳಗಾದ್ರೆ ಅದನ್ನೇ ಅಲ್ವಾ ನ್ಯೂಸ್ ಅಲ್ಲಿ ನಾವು ನೋಡೋದು. ದಿನ ಒಂದಾದ್ರೂ ಇದ್ದೇ ಇರುತ್ತೆ. ಚಿಕ್ಕ ಮಕ್ಕಳಂದೆ, ಅಜ್ಜಿರಂದೆ, ಪ್ರತಿಯೊಬ್ಬರ ಮೇಲೂ ಕೂಡ ರೇಪ್ ಅತ್ಯಾಚಾರಗಳು ಆಗ್ತಿದಾವೆ. ಏನ್ 10% ನಮ್ಗೆ ಬ್ಯಾಡ್ ಕಮೆಂಟ್ ಆಗ್ತಾರಲ್ಲ, ಅವರಿಂದಾನೇ ಅದು ಅಂತಾನೆ ನಾವ್ ಹೇಳ್ತೀವಿ. ಮಾತ್ ಕರೆಕ್ಟ್ ಆಗಿದೆ, ಅವರಿಂದಾನೆ. ಅಂತವ್ರೆ ಅಲ್ವಾ. ಈಗ ಒಂದು ಹೆಣ್ಣು ಒಂದು ವಿಡಿಯೋ ಮಾಡಿದಾಳೆ, ಏನೋ ಒಂದು ಏನು ಜನಗಳಿಗೆ ಯೂಸ್ಫುಲ್ ಆಗ್ತಕ್ಕಂತಹ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅಂದ್ರೆ, ಅದು ಕೆಟ್ಟದಾಗಿ ಕಮೆಂಟ್ ಮಾಡ್ತೀರಿ ಅಂತಂದ್ರೆ ನೀವು ಅವರೇ ಅಷ್ಟೇ. ನೀವು ಮಾಡಕ್ ನಿಂತಿರ್ತೀರಾ, ಅದೇ ನೀವು ಮಾಡಿರ್ತೀರಾ, ನೀವು ಮಾಡಿರ್ತೀರಾ, ಅದಕ್ಕೆ ಕಮೆಂಟ್ ಆಗ್ತೀರಾ. ನಾನು ಏನ್ ಗುರು ತಪ್ಪು ತೋರಿಸಿದೀನಿ? ಜಾಗ ಸರಿ ಇಲ್ಲ, ಇಲ್ಲಿ ಮಾಡೋ ಜಾಗ ಸರಿ ಇಲ್ಲ ಅಂತ ಹೇಳಿರೋದು, ಅವರೇ ಸರಿ ಇಲ್ಲ ಅಂತ ಹೇಳಿಲ್ಲ ನಾನು. ಅರ್ಥ ಆಯ್ತಾ? ಬಾಬಾ. ರೈಲ್ವೆ ಸ್ಟೇಷನ್ ಅಂಡರ್ ಗ್ರೌಂಡ್. ಆಮೇಲೆ ಇದು ಮೇನ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಆಮೇಲೆ ತುಂಬಾ ಇಲ್ಲಿನೂ ಸೇಮ್ ನೀವು ಅವಾಗ್ಲೇ ಏನ್ ನೋಡಿದ್ರಲ್ವಾ, ಅದೇ ರೀತಿ ಇಲ್ಲಿನೂ ಕೂಡ ಮಾರ್ಕೆಟ್ಗಳಿದಾವೆ. ಇಲ್ಲಿನೂ ಕೂಡ ಎಲ್ಲಾ ತರ ಸಿಗುತ್ತೆ. ಅದೇ ರೀತಿ ಇಲ್ಲಿ ಮುಂಚೆ, ಓಕೆನಾ, ಇವಾಗ ಯಾಕಂದ್ರೆ ಇವಾಗ ಸ್ಟ್ರಿಕ್ ಆಗಿದೆ. ಮುಂಚೆ ಇಲ್ಲಿ ತುಂಬಾನೇ ದಂಧೆಗಳು ನಡೀತಾ ಇತ್ತು. ಇವಾಗ ತೋರಿಸಿನಿ ಆ ಸ್ಪಾಟ್ ನ ನಿಮ್ಗೆ. ನೀವು ನೋಡಿಲ್ಲ ಅನ್ಸುತ್ತೆ ಅಲ್ಲಕ್ಕ? ನಾನ್ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದಕ್ಕೆ ನನಗೆ ಇದೆಲ್ಲ ವಿಚಿತ್ರ ಅಂತ ಅನಿಸ್ತಾ ಇದೆ. ಈ ಅಂಡರ್ ಗ್ರೌಂಡ್ ನಾನು ನೋಡಿಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಏನ್ ತೋರಿಸಿದ್ವಲ್ಲ ಅದನ್ನ ನೋಡಿದೀರಾ. ಇವಾಗ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಬಂದ ತಕ್ಷಣ ಎಂಟ್ರೆನ್ಸ್, ಈ ಕಡೆ 2 ದಾರಿ ಇದೆ, ಈ ಕಡೆ ಒಂದು, ಈ ಕಡೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಆ ಬೋರ್ಡ್ ನೋಡಿ. ಇದು ಏನಿದೆ ಅಲ್ವಾ, ಈ ಒಂದು ಅಲ್ಲಿ ನಿಂತಿದ್ದಾರೆ ನೋಡಿ, ಈ ಕಡೆ ಬೇಡ ಬಿಡು, ಆ ಕಡೆ ಈ ಕಡೆ ನಿಂತಿದಾರಲ್ಲಿ, ಈ ಕಡೆ ಒಂದು, ಈ ಕಡೆ. ಸೊ ಗೈಸ್, ಇದು ಮೇನ್ ಸ್ಪಾಟ್ ಅಂತಾನೆ ಹೇಳ್ಬೋದು. ಹಿಂದ್ಗಡೆ ನಿಂತಿದ್ದಾರೆ, ಬಟ್ ನಾವು ಅವ್ರನ್ನ ತೋರ್ಸಕ್ಕಂತ ಬಂದಿಲ್ಲ, ಓಕೆನಾ. ಪ್ರೆಸೆಂಟ್ ನಾವು ನೈಟ್ ಯಾವ ರಥ ಇರುತ್ತೆ ಅಂತ ತೋರ್ಸಕ್ ಬಂದಿದ್ದು. ಇಲ್ಲಿ ಫುಲ್ ಮುಂಚೆ ಎಲ್ಲ ದಂಧೆ ನಡೀತಾ ಇತ್ತು, ಇವಾಗ ನಡೀತಾ ಇಲ್ಲ. ಇವಾಗೆಲ್ಲ ಸ್ಟಿಕ್ ಆಗಿದೆ, ಬಟ್ ನಮ್ಗದು ಬೇಡ. ಇವಾಗ ತೋರ್ಸಕ್ ಹೋದ್ರೆ ಸುಮ್ನೆ ಅದೇ ಜಗಳಗಳು, ಅದೇ ಇದು ಬೇಡ. ಇದುವರೆಗೂ ಅದನ್ನೇ ಮಾತಾಡಿರೋದು. ಸೊ ಇದುವರೆಗೂ ಮಾತಾಡಿ ಮತ್ತೆ ಅಲ್ಲೇ ಆ ಕೊಚ್ಚೆಗೆ ಕೈ ಹಾಕೋದ್ ಬೇಡ. ಆಮೇಲೆ ನಿಮ್ಗೆ ಆ ಕ್ಲಿಪ್ ನ ಹಾಕ್ತೀನಿ ನೋಡಿ, ಓಕೆನಾ? ಸಾರಿ, ಓಕೆನಾ, ಆ ಕ್ಲಿಪ್ ಹಾಕ್ತೀನಿ. ಅವ್ರು ಹೆಂಗ ಇದು ಮಾಡ್ತಾರೆ, ಅಲ್ಲಿ ಹೆಂಗ್ ನಿಂತಿದ್ದಾರೆ ಅಂತಾನು ಹಾಕ್ತೀನಿ ನಿಮ್ಗೆ ನೋಡಿ. ಇದು ಮಾಮೂಲಿ ಇದು ಜಾಗ, ಇದು ರೈಲ್ವೆ ಸ್ಟೇಷನ್ ಹೋಗೋ ಜಾಗ ಇದು. ಬಟ್ ಇದು ಅಷ್ಟೊಂದು ಇದು ಇಲ್ಲ, ಒಂಥರ ಸ್ಮೆಲ್ಲಿ ಇದೆ ಅಂಡ್ ಹೈಜೀನ್ ಇಲ್ಲ. ಯಾಕಂದ್ರೆ ಆ ಅಂಡರ್ ಗ್ರೌಂಡ್ ಚೆನ್ನಾಗಿತ್ತು, ಇಲ್ಲೆಲ್ಲ ಫುಲ್ ಕಚ್ಚಾ ಪಿಚ್ಚ ಇದೆ. ತುಂಬಾ ಸ್ಮೆಲ್ ಇದೆ. ಬಟ್ ಇಲ್ಲಿ ಹೆಂಗೆ ನೋಡಿಲ್ಲ ನಾನು, ಇದು ನೋಡಿಲ್ಲ ನಾನು, ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು.
ಈ ಕಡೆನೂ 2 ವೇ ಬಂತಲ್ಲ. ರೈಲ್ವೆಗೆ ನಾವು ಓ ಈ ಕಡೆ ರೈಲ್ವೆ ಸ್ಟೇಷನ್. ಇಲ್ಲ ಇದು ಹೋಗ್ಬೇಕು actually. ಇದು 2 ಹೋಗುತ್ತಾ? ಇದು ರೈಲ್ವೆ ಸ್ಟೇಷನ್ ಹೋಗೋದು. ಅದು ಔಟ್ ಸೈಡಾ? ಗೊತ್ತಿಲ್ಲ ನನಗೂ. ಹೋಗಿದ್ದೀನಿ ಬಟ್ ನೆನಪಿಲ್ಲ ನನಗೆ. ಇದು ರೈಲ್ವೆ ಸ್ಟೇಷನ್ ಹೋಗೋದಾರಿ. ರೈಲ್ವೆ ಸ್ಟೇಷನ್ ಬಂದ್ವಿ ನಾವು ಅಂತೂ ಇಂತೂ. ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಇಂದ ರೈಲ್ವೆ ಸ್ಟೇಷನ್ ಬಂದಿದ್ದೀವಿ ನೋಡಿ ನಾವು ಇವಾಗ. ಕತ್ಲೆಯಿಂದ ಬೆಳಕಿನ ಪ್ರಪಂಚಕ್ಕೆ ಕಾಲಿಟ್ವಿ. ಹಂಗೆ ನಮ್ ದೇಶ ಯಾವಾಗ ಕಾಲಿಡುತ್ತೋ ಗೊತ್ತಿಲ್ಲ. ಎಲ್ಲ ಇನ್ನ ಕತ್ಲೆಲ್ಲ ಇದಾರೆ. ಎಲ್ಲರೂ ಅನ್ಕೊಂಡಿದ್ದಾರೆ ಸ್ವತಂತ್ರ ಸಿಕ್ಬಿಟ್ಟಿದೆ, ಎಲ್ಲರೂ ತುಂಬಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಬಟ್ ಇನ್ನ ಯಾರಿಗೂ ಗೊತ್ತಿಲ್ಲ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು. ನಿಜವಾದ ಸ್ವಾತಂತ್ರ್ಯ ಇನ್ನ ಯಾರಿಗೂ ಸಿಕ್ಕಿಲ್ಲ. ಯಾವಾಗ ನಾವು ಮೊಬೈಲ್ ಕೈಯಲ್ಲಿ ಹಿಡಿದು ವಿಡಿಯೋ ಸ್ಟಾರ್ಟ್ ಮಾಡ್ದೋ, ಹೆಣ್ಮಕ್ಳು ಧೈರ್ಯದಿಂದ ಯಾವಾಗ ಹೊರಗೆ ಬರಕ್ ಸ್ಟಾರ್ಟ್ ಮಾಡಿದ್ರು ಅವಾಗೆ ಸ್ವಾತಂತ್ರ್ಯ ಸಿಕ್ತು ಗುರು. ಹೌದು ಗೈಸ್ ನೋಡಿ, ಇದು ಮೆಜೆಸ್ಟಿಕ್ ಅಲ್ಲ, ಇದು ಕೆಂಪೇಗೌಡ ಬಸ್. ಕೆಂಪೇಗೌಡ ಗೈಸ್, ಇದು ಕೆಂಪೇಗೌಡ ರೈಲ್ವೆ ಸ್ಟೇಷನ್. ನೀವು ಮೆಜೆಸ್ಟಿಕ್ ಅಲ್ಲಿ ಏನ್ ಜನ ನೋಡ್ತೀರಾ ಅದೇ ಜನ ಇಲ್ಲಿನೂ ಇರ್ತಾರೆ. ಜನ ನೋಡಿ, ಎಲ್ಲಿ ನೋಡಿದ್ರೆ ಜನ ಜನ ಜನ. ಎಷ್ಟು ಜನ ಹೋಗ್ತಾರೆ, ಎಷ್ಟು ಜನ ಬರ್ತಾರೆ, ಪತ್ರ ಇಲ್ಲ. ಅವನು ನೋಡಕ್ಕೆ ಕಣ್ಣೆ ಸಾಕಾಗುತ್ತೆ. ದಿನ ಯಾವಾಗಾದ್ರೂ ಬನ್ನಿ, ರಾತ್ರಿ 12 ಗಂಟೆವರೆಗೂ ಜನ ಇರ್ತಾರೆ. ಮತ್ತೆ ದಿನ ಹೋಗ್ತಾನೆ ಇರ್ತಾರೆ, ಬರ್ತಾನೆ ಇರ್ತಾರೆ. ಎಷ್ಟು ಜನ ಹೋಗ್ತಾರೆ, ಎಷ್ಟು ಜನ ಬರ್ತಾರೆ, ಎಲ್ಲಿಗೆ ಹೋಗ್ತಾರೆ, ಇಲ್ಲಿಂದ ಬರ್ತಾರೆ, ಒಂದು ಗೊತ್ತಿಲ್ಲ. ಗೈಸ್ ನಮ್ಮ ಬಾವುಟ ಹಾರ್ತಾ ಇದೆ, ಖುಷಿ ಆಗುತ್ತೆ ನೋಡಕ್ಕೆ ಅಲ್ವಾ ಗೈಸ್? ಹಾರ್ತಾ ಇದೆ ಗೈಸ್. ಈ ಕಡೆ ನೋಡಿ, ಇದೊಂಥರ ಫುಡ್ ಸ್ಟ್ರೀಟ್. ಇದು ಫುಡ್ ಸ್ಟ್ರೀಟ್, ರೈಲ್ವೆ ತರ ಇದೆ ಅದು ಆಕ್ಚುಲಿ ಒಳಗಡೆ ಎಲ್ಲ. ಗೈಸ್ ನೋಡಿ, ಇಂಥವ್ರು ಏನಪ್ಪಾ ಅಂದ್ರೆ ಅಂಗವಿಕಲರು ಬರ್ತಾರೆ, ಅವ್ರಿಗೆಲ್ಲ ಏನ್ ಸ್ಪೆಷಾಲಿಟಿ ಕೂಡ ಇಲ್ಲಿ ಇಲ್ಲ. ಅಂಗವಿಕಲರಿಗೆ ಏನು ಸ್ಪೆಷಾಲಿಟಿ ಇದೆ? ಹೆಂಗಿದೆ ಗೊತ್ತಾ ಅಕ್ಕ, ರೈಲ್ವೆ ಒಳಗಡೆ ಹೋದ್ಮೇಲೆ ಅವ್ರಿಗಂತ ಒಂದ್ ಬೋಗಿ ಇದೆ, ಇಲ್ಲ ಅಂತ ಹೇಳ್ತೀರಾ. ಬಟ್ ಇಲ್ಲಿ ಯಾವ್ದೇ ರೀತಿ ಒಳಗಡೆ ಅದೇ ಒಳಗ್ ಹೋಗೋವರೆಗೂ ಏನು ಅವ್ರಿಗೆ ಫೆಸಿಲಿಟಿ ಇಲ್ಲ. ಅವ್ರಿಗೆ ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಕಷ್ಟಪಟ್ಟೆ ಹೋಗ್ಬೇಕು, ಕಷ್ಟಪಟ್ಟೆ ಬರ್ಬೇಕು. ಅಲ್ಲಿ ಏನಾದ್ರು ಟಿಕೆಟ್ ತಗೊಳಲ್ಲ ಅಂತೂ ಇನ್ನ ದೊಡ್ಡ ಜಂಜಟ್. ಮಾತಾಡಿದ್ರೆ ನಾಯಿಗ್ ಮಾಡ್ದಂಗ್ ಮಾಡ್ತಾರೆ. ಚೇಂಜ್ ಕೊಡಕ್ಕಂತೂ ಮುಗ್ದೋಯ್ತು. ಒಂದ್ಸಲಿ ಬಿಟ್ಟು ಸೆಕೆಂಡ್ ಟೈಮ್ ಏನಾದ್ರು ಕೇಳಿದ್ರೆ ಮುಗ್ದು ಹೋಯ್ತು ಕತೆ. ತಗ ನಿನ್ ರೊಕ್ಕ ನಡಿ ಅಷ್ಟೇ ಅಲ್ಲ, ನಡಿ. ಇಜ್ಜತ್ ಅನ್ನೋದವ್ರ ನಾಲಿಗೆ ಒಟ್ಟ ಇರಂಗಿಲ್ಲ. ಮರ್ಯಾದೆ ಇಲ್ಲ, ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್, ಫುಲ್ ಅನ್ರೆಸ್ಪೆಕ್ಟ್. ನೋಡಿ ಲವರ್ಸ್ ಬಂದ್ ನೋಡ್ರಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ನಾಡ ಪ್ರಭು ಕೆಂಪೇಗೌಡ ಅವರ ರೈಲ್ವೆ ನಿಲ್ದಾಣ. ಇದನ್ನೆಲ್ಲ ನೋಡಿ ಏನೋ ಒಂದ್ ಸಾಂಗ್ ಹಾಡ್ಬೇಕು ಅನ್ಸಾಕತ್ತೈತಿ. ಏನು ಬಟ್ ಯಾವ್ದು ಅಂತ ಗೊತ್ತಿಲ್ಲ. ನನಗೆ ಏನ್ ಅನ್ನಿಸ್ತೈತೆ ಗೊತ್ತಾ? ಏನ್ ಅನ್ನಿಸ್ತಾ ಇದೆ? ಏಳೇಳು ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲು. ಕನ್ನಡ ಎಷ್ಟೇ ಊರು ಸುತ್ತು ಎಷ್ಟು ಊರ್ ನೀರು ಕುಡ್ದು ಬಂದ್ರು ನಮ್ಮೂರೇ ನಮಗ್ ಮೇಲೆ, ನಮ್ಮೂರದೇ ನಮ್ಗ್ ಚಂದ. ಯಾವ ಊರಾಗ ಹೋಗಿ ಗೈಸ್, ಅದು ಆವಾಗ್ಲೇ ಇನ್ನೊಂದ್ ದಾರಿ ಎಲ್ಲಿಗೆ ಹೋಗುತ್ತೆ ಗೊತ್ತಿಲ್ಲ ಅಂತಂದ್ವಲ್ಲ, ಅದು ಇಲ್ಲಿ ಸಿಕ್ತು, ಬರ್ರಿ ಹುಡುಕಿದ್ವಿ. ಅದನ್ನು ಇಲ್ಲಿಗೆ ಆ ದಾರಿ ಎಲ್ಲಿ ಬರುತ್ತೆ ಅಂತ ಗೊತ್ತಾಯ್ತು. ಇಲ್ಲೇ ಬರುತ್ತೆ ಆ ದಾರಿ. ನೋಡ್ರಿ, ನಮಗ್ ನೋಡೋಣ ಹೆಂಗ್ ಓಡೋಗ್ತಾರೆ. ಆ ದಾರಿ ಇಲ್ಲೇ ಬರುತ್ತೆ. ಅದು ಮೇ ಬಿ ಕ್ಯಾಮ್ರಾ ನೋಡಿದ ತಕ್ಷಣ ಹೋಗ್ಬಿಡ್ತಾರೆ, ಓಡೋದ್ರು ನೋಡಿ. ಸೊ ಈ ಅಂಡರ್ ಗ್ರೌಂಡ್ ಅದು ಅವಾಗ್ಲೇ ಗೊತ್ತಿಲ್ಲ ಅಂದಿದ್ದು ಇವಾಗ ಗೊತ್ತಾಯ್ತು. ಸೀರಿಯಸ್ಲಿ ಇದು ಎಲ್ಲಿಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಇಬ್ರು ನೋಡ್ತಾ ಇದ್ವಿ, ಗೊತ್ತಾಗಿರ್ಲಿಲ್ಲ. ಇವಾಗ ಗೊತ್ತಾಯ್ತು. ನೋಡಿದ್ರಲ್ವಾ, ಎಲ್ಲಾ ಕಡೆನೂ ಇರ್ತಾರೆ ಪೊಲೀಸರಿಗೆ ಯಾಮಾರಿಸ್ಬಿಟ್ಟು. ಏನು ಮಾಡಕ್ ಆಗಲ್ಲ. ವಿಡಿಯೋ ಮಾಡೋರು ನೋಡಿದ ತಕ್ಷಣ ಹೆದರ್ಕೊಂಡು ಓಡೋಗ್ಬಿಟ್ರು. ಹೆದರಿಕೆ ಇರೋರು ಯಾಕೆ ಮಾಡ್ಬೇಕು? ಅಲ್ಲ, ಅವಾಗ ಫೇಸ್ ಮಾಡ್ತಾ ಇದ್ರು, ಫೇಸ್ ಮಾಡ್ತಾ ಇಲ್ಲ, ಹಂಚ್ಕೊಂಡು ಓಡೋಗ್ತಿದ್ದಾರೆ. ತಿಂಡಿ ಮೈಯಾಗಿಂದು ಏನಂತದಳು ದರಿದ್ರ ನನ್ ಮಕ್ಳು. ನಮ್ಮ ನೋಡಿದ ತಕ್ಷಣ ನಮ್ಮ ಮುಂದೆನೆ ಕುಡಿತಿರೋ ಟೀನ ಬಿಸಾಕ್ಬಿಟ್ಟ ಅವ ಬೋಳಿ ಮಗ. ಅವ್ನು ಒಂದ್ ಅಪ್ಪನ್ ಗುಟ್ಟಿಲ್ಲ, ಅವನು 12 ಅಪ್ಪನ್ ಗುಟ್ಟಿದ್ದಾನೆ ಮಗ. ಹೆಣ್ಮಕ್ಳು ಮಾಡೋಂತ ಧೈರ್ಯ ಈ ಗಂಡಸರು ಮಾಡಕ್ ಏನ್ ಕಷ್ಟ ಅಂತ. ಮಾಡೋರ್ಗುನು ಮಾಡಕ್ ಬಿಡಲ್ಲ, ಟಿಕ್ಕ ಗಾಂಚಲಿ ತೋರಿಸ್ಕೊಂತಾರೆ.
ಗೈಸ್ ನಾವು ಹೋಗಿದ್ದು ಮೆಜೆಸ್ಟಿಕ್ ನೋಡ್ಲಕ್ಕ, ಬಟ್ ಅಲ್ಲಿ ವಿಡಿಯೋ ಮಾಡೋದು ನೋಡಿ ಅಲ್ಲಿ ದಂಧೆ ಮಾಡೋರೆಲ್ಲ ನಮಗೆ ವಿಡಿಯೋ ಮಾಡಕ್ಕೆ ಬಂದಾರ ಅಂತ ಹೇಳಿ ನಮ್ಮೆಲ್ಲ ಹಲ್ಲೆ ಮಾಡಕ್ಕೆ ಬಂದರು ಗೈಸ್. ಆ ವಿಡಿಯೋನ ನೀವು ಪಾರ್ಟ್ 2 ಒಳಗೆ ಸಿಗ್ತೈತಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ. ಪಾರ್ಟ್ 2 ಇನ್ನೇನು ಬಂದೇ ಬರ್ತೈತಿ, ಬಟ್ ನೋಡೋದು ಮಾತ್ರ ಮರಿಬೇಡ್ರಿ.